ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶನಿವಾರ. ಈ ದಿನದ ವಿಶೇಷತೆ ಏನು, ಇವತ್ತು ದೇವರ ಅನುಷ್ಠಾನ ಹೇಗಿರಬೇಕು, ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ, ಹಾಗೆ ನೀವು ಕಳಿಸಿರುವಂಥ ಸಂದೇಶಗಳೇನು, ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಇವತ್ತು ಶನಿವಾರ. ಆ ಶನಿ ಮಹಾದೇವನಿಗೆ ಬಹಳ ವಿಶಿಷ್ಟವಾದಂಥ ದಿನ ಅಂತಾನೆ ಹೇಳ್ಬೋದು. ಈ ದಿನದ ವಿಶೇಷತೆ, ದೇವರ ಅನುಷ್ಠಾನ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವೃತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಥಾ ಶ್ರಿತಂ ವಾಚನ್ನ ಸದ್ದದಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ದ್ವಾದಶಿ ತಿಥಿ, ಪುನರ್ವಸು ನಕ್ಷತ್ರ. ಈ ದಿವಸ ಶನಿವಾರವಾಗಿದೆ. ಶನಿವಾರದಲ್ಲಿ ಶನೈಶ್ಚರನ ಮಂದಿರಕ್ಕೆ ಹೋಗಿ ಶನಿಯ ಆರಾಧನೆ, ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ವಿಶೇಷ ಪೂಜೆಗಳು, ಹೀಗೆ ಯಾವುದೇ ದೇವಸ್ಥಾನಕ್ಕೆ ಹೋಗಬಹುದು. ಶನಿವಾರ ದಿವಸ ಶಿವನ ದೇವಸ್ಥಾನಕ್ಕೆ ಹೋಗಬಾರ್ದು ಅಂತೇನೂ ಇಲ್ಲ. ಶನಿವಾರ ದಿವಸ ಗುರು ಸನ್ನಿಧಾನಕ್ಕೆ ಹೋಗಬಾರ್ದು ಅಂತಲೂ ಏನೂ ಇಲ್ಲ. ಎಲ್ಲಾದರೂ ಸರಿ, ನಾವು ಪ್ರಾರ್ಥನೆ ಸಲ್ಲಿಸಬೇಕು ಅಷ್ಟೇ. ಯಾಕಾಗಿ ಅಂದರೆ ನಮ್ಮ ಯೋಗಕ್ಷೇಮ. ಯೋಗ ಅಂದರೆ ಅಪ್ರಾಪ್ತಸ್ಯ ಪ್ರಾಪ್ತಿ ಇತಿ ಯೋಗ ಅಂತ. ಯಾವುದು ಸಾಧ್ಯವಿಲ್ಲವೋ, ಅಪ್ರಾಪ್ತಿ, ದಕ್ಕೋದಿಲ್ಲ ಅಂತ ಅನ್ನಿಸ್ತಾ ಇರುತ್ತೋ ಅದರ ದಕ್ಕಿಸಿಕೊಳ್ಳುವಿಕೆಗಾಗಿ ಅದನ್ನು ಯೋಗ ಅಂತಾರೆ. ಕ್ಷೇಮ ಅಂದರೆ ಬಂದಿದ್ದನ್ನು ಉಳಿಸ್ಕೊಳ್ಳೋದನ್ನು ಕ್ಷೇಮ ಅಂತಾರೆ. ಸಾಮಾನ್ಯವಾಗಿ ಯೋಗಕ್ಷೇಮ ವಿಚಾರಿಸ್ತೀವಲ್ಲ, ಯಾವುದು ಸಿಕ್ಕಿರ್ಬೋದು ಸಿಕ್ಕಬೇಕು, ಸಿಕ್ಕಿದ್ದು ಉಳಿಬೇಕು ಅಂತ. ಇದು ವಸ್ತುತಃ ಭಗವಂತ ನಮಗೆ ಕೃಪೆ ಮಾಡಬೇಕು. ಆರೋಗ್ಯ ಇಲ್ಲ ಅಂದರೆ ಅದರ ಪ್ರಾಪ್ತಿಯಾಗಬೇಕು. ಅದನ್ನು ಹಾಗೆ ಕ್ಷೇಮ ಉಳಿಸ್ಕೊಳ್ಬೇಕು. ಅದಕ್ಕೆ ಅದು ನಮ್ಮ ಕೈಲಾಗುತ್ತಾ? ಆಗಲ್ಲ. ಯಾಕೆಂದರೆ ನಮಗೆ ತಿನ್ನೋದು ಜಾಸ್ತಿ ಅಪೇಕ್ಷೆ ಇದೆ. ಈ ಶನಿವಾರ ಭಾನುವಾರ ಬಂದುಬಿಟ್ರಂತೂ ಅತಿಯಾದ ಮನೆ ಊಟ ಬಿಟ್ಟು ಹೊರಗಿನ ಊಟದ ಕಡೆ ಗಮನ ಜಾಸ್ತಿ ಇರುತ್ತೆ. ಅದು ತಿನ್ನು, ಮತ್ತೊಂದು ತಿನ್ನು, ಮಗದೊಂದು ತಿನ್ನು, ಅದು ಕೇಳು, ಮತ್ತೊಂದು ಕೇಳು, ಮಗದೊಂದು ಕೇಳು, ಅದು ನೋಡು, ಮತ್ತೊಂದು ನೋಡು, ಮಗದೊಂದು, ಹೀಗೆ ಎಲ್ಲ ಹೊರಗಿಂದ ಬೇಕು ಅನಿಸ್ತಾ ಇರುತ್ತೆ. ವೀಕೆಂಡು ಪಾಪ ಹೀಗೆ ಶನಿವಾರ ಭಾನುವಾರ ದಿವಸ ನಮಗೆ ಒಳ್ಳೆಯ ಆರಾಧನೆ, ಮತ್ತೊಂದು ಸತ್ಕಾರ್ಯಗಳನ್ನು, ಶನೈಶ್ಚರ ಕಾರ್ಯಪ್ರೇರಕ. ಹೀಗಾಗಿ ಅವನು ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅಂದರೆ ಒಳ್ಳೆ ಬೇರೆ ಬೇರೆ ಕಡೆ ಹುಡ್ಕೊಂಡು ಹೋಗೋದಾಗುತ್ತೆ. ಅದು ಒಳ್ಳೆಯದಕ್ಕಾಗಿ ಒಳ್ಳೆಯದು ಅಂದ್ಕೊಂಡು ಹೋಗೋದಾಗುತ್ತೆ. ಆದರೆ ಅದು ತಿಂದ ಮೇಲೆ, ಅದನ್ನು ಕೇಳಿದ ಮೇಲೆ, ನೋಡಿದ ಮೇಲೆ ಆಗುತ್ತೆ ಮನಸ್ಸಿಗೆ ರಾಡಿ, ವ್ಯಥೆ, ಮತ್ತೊಂದು ಮಗದೊಂದು. ಹೀಗಾಗಿ ಯಾವುದನ್ನು ನಾನು ಸವಿಯೋ ರುಚಿಯೋ ಅಂದ್ಕೊಂಡು ಹೋಗ್ತೀನೋ ಅದೇ ನನ್ನ ಮೂಲ ಆಗಿದೆ, ಮೂಲಕ್ಕೆ ಬಂದಿದೆ. ಹೀಗಾಗಿ ಅಂಥದ್ದು ಕಡೆಗೆ ಆಸಕ್ತಿ ಕೊಡದೆ ನಿಜವಾಗಿ ಒಳ್ಳೆಯದು ಯಾವುದು, ನಿಜವಾಗಿ ಸಿಹಿ ಯಾವುದು, ಸವಿ ಯಾವುದು, ಹಿತ ಯಾವುದು, ಇದರ ಒಂದು ಅರಿವು ಬೇಕಾಗುತ್ತೆ. ಇದಕ್ಕೆ ಶನೈಶ್ಚರ ಸನ್ನಿಧಾನಕ್ಕೆ ಹೋಗೋದು ನಾವು. ವಸ್ತುತಃ ಒಳ್ಳೆಯ ಕೆಲಸ ಮಾಡಬೇಕಲ್ಲ, ಆ ಕೆಲಸ ಒಳ್ಳೆಯದು ಯಾವುದು ನಮಗೆ ಗೊತ್ತಾ? ಖಂಡಿತ ಗೊತ್ತಿಲ್ಲ. ನಮಗೆ ಹಿತವಾದವು ಅಂತ ಅಂದ್ಕೊಳ್ತೀವಿ, ಹಿತವಾಗಿರೋದಿಲ್ಲ ಅದು. ಆದರೆ ಯಾವುದೋ ಸಂಬಳದ್ದೋ ಇನ್ಯಾವುದೋ ಒಂದು ಆಮಿಷಕ್ಕೆ ಬಲಿಯಾಗಿ ಒಳಗಾಗಿ ಅಂಥ ಕೆಲಸಗಳಿಗೆ ಕೈ ಹಾಕ್ಬಿಡ್ತೀವಿ. ಅಲ್ಲಿಂದ ಪಾಪ ಅಂಟುಕೊಳ್ಳುತ್ತೆ. ಹೀಗೆ ಇದರ ಜರಡಿ ಹಿಡಿಯೋದು ಯಾರಪ್ಪ ಅಂದರೆ ಶನೈಶ್ಚರ. ಅಥವಾ ನೀವು ಯಾವುದೇ ದೇವರ ಆರಾಧನೆ ಮಾಡಿದ್ರೂ ಆ ದೇವರ ಮೊರೆ ಹೋಗುವ ಸಂದರ್ಭದಲ್ಲಿ ಇದನ್ನು ಚೆನ್ನಾಗಿ ಜರಡಿ ಹಿಡ್ಕೊಡು ಅಂತ ಹೋಗೋದು ನಾವು. ನನಗೆ ಕಾರ್ಯಗಳನ್ನು ತಗೊಳ್ಳೋದು ಗೊತ್ತಾಗ್ತಾ ಇಲ್ಲ, ಇದು ಸರಿನಾ ತಪ್ಪು ಅಂತ. ಈ ರೀತಿಯ ವಿವೇಕ ಚತುರಮತಿ ನಮಗೆ ಬರಬೇಕು. ಶನೈಶ್ಚರನ ಸನ್ನಿಧಾನಕ್ಕೆ ಹೋಗಿ, ಆಂಜನೇಯ ಸನ್ನಿಧಾನಕ್ಕೆ ಹೋಗಿ, ಶಿವ ಸನ್ನಿಧಾನಕ್ಕೆ ಹೋಗಿ, ಎಲ್ಲರಲ್ಲೂ ವಿವೇಕ ಇದೆ, ಎಲ್ಲರಲ್ಲೂ ಉಗ್ರತೆಯೂ ಇದೆ, ಶಾಂತತೆಯೂ ಇದೆ. ದೇವತೆಯಲ್ಲಿ ಎಲ್ಲ ಇರುತ್ತಲ್ವ, ಸಹಜ. ನಮ್ಮಲ್ಲಿದ್ದ ಹಾಗೆ ಸ್ವಭಾವಗಳು ಪರಮಾತ್ಮನಲ್ಲಿ. ಆದರೆ ನಮ್ಮಲ್ಲಿ ತಪ್ಪಬಹುದು. ನಾವು ಒಳ್ಳೆಯವರನ್ನು ದ್ವೇಷಿಸುವ ಮನೋಭಾವ ಬಂದುಬಿಡಬಹುದು ನಮಗೆ. ದೇವತೆಗಳಿಗೆ ಹಾಗಲ್ಲ. ಅವರಿಗೆ ನಿಶ್ಚಯಾತ್ಮಕ ಬುದ್ಧಿ ಇದೆ. ಇವನ ಕಾರ್ಯ ಏನು, ಇವನ ತಿಳುವಳಿಕೆ ಏನು, ನಡತೆ ಏನು, ಇದೆಲ್ಲ ಗೊತ್ತಾಗುತ್ತೆ ಅವರಿಗೆ. ಹೀಗಾಗಿ ಅವರಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಬುದ್ಧಿ, ಅರಿವು ಇವುಗಳನ್ನು ಚೆನ್ನಾಗಿ ಜರಡಿ ಹಿಡಿದು, ಒಳ್ಳೆಯದು ಯಾವುದಿದೋ ಫಲವತ್ತಾದ್ದು ಕಾಳನ್ನು ಜರಡಿ ಹಿಡಿದಾಗ ಕಲ್ಲೆಲ್ಲ ಹೊರಟು ಹೋಗುತ್ತೆ. ಯಾವುದು ಸಮೃದ್ಧವೋ ಅದು ಮಾತ್ರ ಉಳಿಯುತ್ತಲ್ಲ. ಹಾಗೆ ನನ್ನಲ್ಲಿ ಅಂಥದ್ದನ್ನು ಉಳಿಸಪ್ಪ, ಒಳ್ಳೆಯದನ್ನು ತಿನ್ನೋಕೆ ಅವಕಾಶ ಮಾಡಿಕೊಡು, ಒಳ್ಳೆಯದನ್ನು ಕೇಳಲಿಕ್ಕೆ, ಒಳ್ಳೆಯದನ್ನು ಆಚರಣೆ ಮಾಡಲಿಕ್ಕೆ. ಆ ರೀತಿಯ ಬುದ್ಧಿ ಇದ್ದರೆ ಸಾಕಾಗುತ್ತೆ. ಉಳಿದವೆಲ್ಲವೂ ಸರಿ ಹೋಗ್ತಾ ಹೋಗುತ್ತೆ.
ಈ ಪ್ರಾರ್ಥನೆಯನ್ನು ಮಾಡೋಣ ಈ ದಿವಸ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಯಾವಾಗಲೂ ನಮ್ಮ ಕಣ್ಮುಂದೆನೇ ಒಳಿತು ಮತ್ತು ಕೆಡಕು ಎರಡೂ ಕೂಡ ಇರುತ್ತೆ. ಆದರೆ ಅದನ್ನು ಕಂಡುಹಿಡಿಯೋದೇ ಬಹಳ ದೊಡ್ಡ ಕಷ್ಟದ ಕೆಲಸ ಅಂತ ಹೇಳ್ಬೋದು. ಅದು ಒಂದು ನಮಗೆ ಗೊತ್ತಾದರೆ ಮುಂದಿನ ದಾರಿ ಸುಗಮ ಅಂತಾನೆ ಅನಿಸುತ್ತೆ. ಆದರೆ ಅದು ಗೊತ್ತಾಗಬೇಕು ಅಂದರೆ ಆ ಶನಿ ಮಹಾದೇವನನ್ನು ಪ್ರಾರ್ಥನೆ ಮಾಡಬೇಕು, ಆಗ ನಮಗೆ ಅರಿವು ಬರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಚಳ್ಳಕೆರೆಯಿಂದ ಲೋಕೇಶ್ ಅವರು ಕಳಿಸಿದ್ದಾರೆ. ಲೋಕೇಶ್ ಅವರ ಜನ್ಮ ದಿನಾಂಕ 29/9/1978. ಹುಟ್ಟಿದ ಸಮಯ ಬೆಳಗ್ಗೆ 5:10. ಸಾಲ ತೀರ್ತಾ ಇಲ್ಲ, ಏನು ಮಾಡೋದು, ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಲೋಕೇಶ್ ಅವರ ಪ್ರಶ್ನೆ ಅದು ಸಾಲಕ್ಕೆ ಸಂಬಂಧಿಸಿದೆ. ಸಾಲ ತೀರ್ತಾ ಇಲ್ಲ, ಏನಪ್ಪ ಮಾಡೋದು ಅಂತ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ಯಾವುದೋ ಒಂದು ಒಳ್ಳೆಯದು ಅಂತ ಹೇಳಿ ಅದಕ್ಕಾಗಿ ಹಣ ಅಂತ ಹೇಳಿ ನಾವು ಸಾಲ ಮಾಡಿಬಿಟ್ಟಿರ್ತೀವಿ. ಅದು ಅದೇ ಬುದ್ಧಿ ವ್ಯತ್ಯಾಸದಿಂದ ಉಂಟಾಗ್ತಕ್ಕಂಥದ್ದು. ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಸಿಂಹಲಗ್ನವಾಗಿದೆ. ಷಷ್ಠದ ಅಧಿಪತಿ, 6ನೇ ಅಧಿಪತಿ, ಸಪ್ತಮಾಧಿಪತಿ ಎರಡೂ ಶನೈಶ್ವರನೇ ಆಗಿದ್ದಾನೆ, ಲಗ್ನದಲ್ಲಿ ಬಂದು ಸೇರಿದ್ದಾನೆ. ಹೀಗಾಗಿ ಸ್ವಲ್ಪ ಮಂದ ಬುದ್ಧಿಯಿಂದ ತೊಡಕನ್ನು ಉಂಟು ಮಾಡಿಕೊಳ್ಳೋ ಲಕ್ಷಣ ಇದು. ಚಂದ್ರದಶೆಯಲ್ಲಿ ತಮಗೀಗ ನಡೀತಾ ಇರ್ತಕ್ಕಂಥದ್ದು ಈಗ ಶನಿ ಭುಕ್ತಿಯೇ ನಡೀತಾ ಇದೆ. ಶನೈಶ್ಚರನ ಭುಕ್ತಿ ಕಾಲದಲ್ಲಿ ಇಷ್ಟೊತ್ತು ಶನೈಶ್ಚರನ ಬಗ್ಗೆನೇ ಹೇಳಿದೆ. ನಿಮಗೀಗ ನಡೀತಾ ಇರ್ತಕ್ಕಂಥ ತೊಂದರೆ ಉಂಟಾಗಿರೋದು ಶನೈಶ್ಚರನಿಂದ ಅಂತ ಸೂಚಿಸ್ತಾ ಇದೆ. ಹಾಗಂತ ಶನೈಶ್ಚರ ನಿಮಗೆ ತೊಂದರೆ ಮಾಡಿದ್ದಾನೆ ಅಂತ ಅರ್ಥ ಅಲ್ಲ. ನಮ್ಮದೇ ಪ್ರಾಚೀನ ಕರ್ಮ ಫಲಗಳನ್ನು ನಾವೇನೋ ಮಾಡಿರ್ತೀವಲ್ಲ, ಅದು ಹೊತ್ಕೊಂಡು ಬಂದಿರ್ತೀವಲ್ಲ, ಆ ಬ್ಯಾಲೆನ್ಸನ್ನು ಶನೈಶ್ಚರ ಕ್ಲಿಯರ್ ಮಾಡ್ತಾ ಇದ್ದರೆ ಕಷ್ಟ ನೋಡು ಅಂತ ಹೇಳ್ತಾ ಇದ್ದಾನೆ, ಸೂಚಿಸ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಶನೈಶ್ಚರನ ಆರಾಧನೆಯನ್ನೇ ಮಾಡಬೇಕು. ಶನೈಶ್ಚರ ಸ್ವಾಮಿ ಸನ್ನಿಧಾನಕ್ಕೆ ಹತ್ತಿರದಲ್ಲಿ ಯಾವುದಾದ್ರು ಶನೈಶ್ಚರ ಮಂದಿರ ಇದ್ದರೆ ಅಲ್ಲಿಗೆ ಪ್ರತಿ ಶನಿವಾರ ಹೋಗಿ ಎಳ್ಳೆಣ್ಣೆ ಕೊಟ್ಟು ಅಥವಾ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ, ಅದು ನಿಮ್ಮ ಬದುಕಿಗೆ ಯಾವ ತೊಂದರೆ ಇದೆಯೋ ಆ ತೊಂದರೆಯನ್ನು ಬಿಡಿಸಿಕೊಡುತ್ತೆ, ಕತ್ತಲಿಂದ ಹೊರಗೆ ತರುತ್ತೆ ಆ ನೀವು ಹಚ್ಚುವ ಬೆಳಕು, ದೀಪ. ಹೀಗಾಗಿ ಶನಿವಾರ ದಯವಿಟ್ಟು ಅದನ್ನು ಮಾಡಿ. ಮತ್ತು ಅಲ್ಲಿಂದ ಹತ್ತಿರದಲ್ಲಿ ಇರತಕ್ಕಂತಹ ಪಾವಗಡ ಶನೈಶ್ಚರ ಸನ್ನಿಧಾನ ಆ ಭಾಗದ ಜನರಿಗೆಲ್ಲ ಅತ್ಯಂತ ಶ್ರೇಷ್ಠ ಪ್ರಸಿದ್ಧ ಕ್ಷೇತ್ರ. ಅಲ್ಲಿಗೆ ಹೋಗಿ ಒಂದು 5 kg ಎಳ್ಳು ದಾನ ಮಾಡಿ ಬನ್ನಿ. ಕ್ರಮವತ್ತಾಗಿ ಅಲ್ಲೇ ಪಕ್ಕದಲ್ಲಿ ಕೋಟೆ ಆಂಜನೇಯ ಸ್ವಾಮಿ ಸನ್ನಿಧಾನ ಇದೆ. ಆಂಜನೇಯನಿಗೂ ಎಳ್ಳು ಮತ್ತು ಎಳ್ಳಿನ ಎಳ್ಳೆಣ್ಣೆ ಇವೆರಡನ್ನು ಶನೈಶ್ಚರನಿಗೂ ಕೊಡಿ, ಆಂಜನೇಯನಿಗೂ ಕೊಡಿ. ಅದೆರಡು ನೋಡಿ ಎಂತಹ ಪ್ರಭಾವ ನಿಮಗೆ ಫಲ ಸಿಗುತ್ತೆ ಅಂತ. ಹೇಗೆ ತಪ್ಪದೆ ಅಲ್ಲಿಗೆ ಹೋಗಿ ಬನ್ನಿ. ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ಗಾಬರಿ ಮಾಡ್ಕೋಬೇಡಿ. ಅವನ ಶನೈಶ್ಚರನ ಕಾಲದಲ್ಲಿ ಶನೈಶ್ಚರನ ಪ್ರಾರ್ಥನೆಯಿಂದ ಅವನು ಕೊಟ್ಟ ಕಷ್ಟವೋ ಅಥವಾ ಸೂಚಿಸಿದ ಕಷ್ಟವೋ ನಿವಾರಣೆಯಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಚಿತ್ರದುರ್ಗದಿಂದ ಕಮಲೇಶ್ ಅವರು ಕಳಿಸಿದ್ದಾರೆ. ಕಮಲೇಶ್ ಅವರ ಜನ್ಮ ದಿನಾಂಕ 2/12/1988. ಹುಟ್ಟಿದ ಸಮಯ ರಾತ್ರಿ 8 ಗಂಟೆ. ಸ್ವಂತ ಮನೆ ಕಟ್ಟೋದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕಮಲೇಶ್ ಅವರ ಪ್ರಶ್ನೆ ಸ್ವಂತ ಮನೆ ಬಗ್ಗೆ ಇದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಮಿಥುನ ಲಗ್ನದಿಂದ ಚತುರ್ಥ ಸ್ಥಾನದಲ್ಲಿ ಚಂದ್ರನಿದ್ದಾನೆ. ಚತುರ್ಥಾಧಿಪತಿ ಬುಧ ನಿಮಗೆ 6ನೇ ದುಸ್ಥಾನದಲ್ಲಿ ಸೇರಿದ್ದಾನೆ. ದುಸ್ಥಾನ ಸ್ವಲ್ಪ ಕಷ್ಟವನ್ನು ಕೊಡುತ್ತೆ, ಮನೆಗೆ ಸಂಬಂಧಿಸಿದಾಗೆ ನಿಮಗೆ ಅಷ್ಟು ಸಮಾಧಾನ ಕೊಡಲ್ಲ. ಈಗ ರಾಹು ಚಂದ್ರ ನಡೀತಾ ಇದೆ. ಮನೆಯ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಬಲ ಕಡಿಮೆ ಇದೆ. ಹೀಗಾಗಿ ಮನೆ ತೊಗೊಳ್ತೀನೋ ಮತ್ತೊಂದು ಅಂತ ಹೇಳಿ ತುಂಬ ಹೊರೆ ಮಾಡಿಕೊಳ್ಳೋದಿಗೇನು ಅಷ್ಟು ಚೆನ್ನಾಗಿಲ್ಲ. ನೀವು ಮನೆ ಕಟ್ಟಲೇಬೇಕು, ಅದು ನಿಂದ ಆಗಲೇಬೇಕು ಅಂತಂದರೆ ಕಾಯಬೇಕಾಗುತ್ತೆ ತಾವು 2035ರವರೆಗೆ. ಇನ್ನು 10 ವರ್ಷ ನೀವು 9 ವರ್ಷ ಕಾಯಬೇಕಾಗುತ್ತೆ. ಆಮೇಲೆ ನೋಡಿಪ್ಪ ಅನುಕೂಲ ಇದೆ. ಅಷ್ಟರಲ್ಲಿ ಏನಾಗುತ್ತೆ, ಅವಕಾಶಗಳು ಕಡಿಮೆ ಆಗುತ್ತೆ, ನಿಮಗೆ ತೊಂದರೆ ಅಂದರೆ ಹೆಚ್ಚಿನ ಹೊರೆ ಆಗುತ್ತೆ. ಇದು ನಿಮಗೆ ಸಿದ್ಧ ಅಂದರೆ ನೀವು ನಾಳೆ ಯುಗಾದಿ ನಂತರದಲ್ಲಿ ಪ್ರಯತ್ನ ಮಾಡಬಹುದು. ನೀವು ಶ್ರಮದಿಂದ ಮನೆ ಕಟ್ತೀನಿ ಅಂದರೆ, ಇಲ್ಲ ಸ್ವಲ್ಪ ಸುಲಭವಾಗಿ ಅಂದರೆ ಒಂದು 9 ವರ್ಷ ಕಾಯಬೇಕಾಗುತ್ತೆ. ಆಲೋಚಿಸಿ, ನಿಮ್ಮ ಬುದ್ಧಿ ಭಗವಂತ ಒಳ್ಳೆಯ ಸದ್ಬುದ್ಧಿ ಕೊಡಲಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಮೈಸೂರಿನಿಂದ ನರಸಿಂಹ ಅವರು ಕಳಿಸಿದ್ದಾರೆ. ನರಸಿಂಹ ಅವರ ಜನ್ಮ ದಿನಾಂಕ 5/11/1999. ಹುಟ್ಟಿದ ಸಮಯ ರಾತ್ರಿ 9 ಗಂಟೆ. ಉನ್ನತ ಶಿಕ್ಷಣ ಹಾಗೆ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ನರಸಿಂಹ ಅವರ ಪ್ರಶ್ನೆ ಉನ್ನತ ಶಿಕ್ಷಣ ಮತ್ತು ಕೆಲಸದ ಬಗ್ಗೆ ಇದೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನವಾಗಿದೆ. ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ರವಿ ನೀಚನಾಗಿದ್ದಾನೆ. ಬುಧ ನಿಮಗೆ ಯಥಾ ಪ್ರಕಾರ ಷಷ್ಠದಲ್ಲಿ ದುಸ್ಥಾನದಲ್ಲಿ ಇರ್ತಕ್ಕಂಥದ್ದು. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಪ್ರತಿ ದಿವಸ ತಪ್ಪದೇ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದ್ರಿಂದ
ಹೈಯರ್ ಸ್ಟಡೀಸ್ಗೆ ಸಹಾಯವಾಗುತ್ತೆ. ಅದು ನಿಮಗೆ ವೃತ್ತಿಗೂ ಅನುಕೂಲ ಮಾಡಿಕೊಡುತ್ತೆ. ಹೀಗಾಗಿ ವಿಷ್ಣು ಸಹಸ್ರನಾಮವೇ ನಿಮಗೆ ಆಧಾರ ಬಲ. ಈಗ ರಾಹು ಬೃಹಸ್ಪತಿ ಸಂಧಿಶಾಂತಿ ಕಾಲದಲ್ಲಿ ಇದ್ದೀರಾ ತಾವು. ಸಂಧಿಶಾಂತಿ ಮಾಡಿಸಿ, ಆಮೇಲೆ ಗುರುವಿನ ಕಾಲ ಪ್ರಾರಂಭವಾಗುತ್ತೆ. ನವೆಂಬರ್ ನಂತರ ತುಂಬ ಚೆನ್ನಾಗಿದೆ ನಿಮಗೆ. 2027 ಪ್ರಾರಂಭದಿಂದ ತುಂಬ ಚೆನ್ನಾಗಿದೆ. ಒಳ್ಳೆಯ ಕೆಲಸ, ಒಳ್ಳೆಯ ಸ್ಥಾನಮಾನ, ಒಳ್ಳೆಯ ಗೌರವ ಎಲ್ಲವೂ ಸಿಗ್ತಾ ಹೋಗುತ್ತೆ. ಅಲ್ಲಿವರೆಗೆ ಸ್ವಲ್ಪ ತೊಡಕಿದೆ. ಹೀಗಾಗಿ ಆತುರಕ್ಕೆ ಬಿದ್ದು ಅನಾಹುತ ಮಾಡ್ಕೋಬೇಡಿ, ಸಮಾಧಾನವಾಗಿರಿ. ಸಂಧಿಶಾಂತಿ ಇದೆ, ರಾಹು ಬೃಹಸ್ಪತಿ ಸಂಧಿಶಾಂತಿ ಅಂತ ಕರೀತಾರೆ. ಇದನ್ನು ತಪ್ಪದೇ ಮಾಡಿಸಿ, ಅದರಿಂದ ಮುಂದೆ ನಿಮಗೆ ಅನುಕೂಲ ಇದೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಈ ದಿನದ ಫಲ ಜೊತೆಗೆ ಪರಿಹಾರವನ್ನು ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಗುರುವನ್ನು ಕಾಣ್ತಾ ಇದ್ದೀವಿ. ಚಂದ್ರ ಇರ್ತಕ್ಕಂಥದ್ದು ಕರ್ಕಟಕ ರಾಶಿಯಲ್ಲಿ, ಕೇತು ಇರ್ತಕ್ಕಂಥದ್ದು ಸಿಂಹ ರಾಶಿಯಲ್ಲಿ, ಇನ್ನು ರವಿ, ಬುಧ, ಶುಕ್ರ, ರಾಹು, ಕುಜ ಮತ್ತು ಮಾಂದ್ಯ ಉದಿಯಾಗಿದೆ, ಅದು ಕುಂಭ ರಾಶಿಯಲ್ಲಿ. ಇನ್ನು ಮೀನ ರಾಶಿಯಲ್ಲಿ ಶನೈಶ್ಚರನ್ನು ಕಾಣ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಆದಾಯದ ಮೂಲ ಹೆಚ್ಚುತ್ತೆ. ಹೆಚ್ಚಿನ ಅನುಕೂಲಗಳು, ವಿದೇಶ ಸಂಪರ್ಕಗಳು, ಅವಕಾಶಗಳ ಸಮೃದ್ಧಿ ಚೆನ್ನಾಗಿದೆ ಈ ದಿವಸ. ಒಂದಲ್ಲ ಅಂದರೆ 2-3 ಕಡೆಗಳಿಂದ ನಿಮಗೆ ಆಫರ್ಗಳು ಬರ್ತಕ್ಕಂಥದ್ದು, ಅವಕಾಶಗಳು ಸಿಗ್ತಕ್ಕಂಥದ್ದು, ಈ ರೀತಿಯಲ್ಲಿ ಅವಕಾಶ ಸಮೃದ್ಧತೆ ಇದೆ ಈ ದಿವಸ. ಮತ್ತು ಈ ದಿವಸ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ನೀರಿನ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನು ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಬಂಧು ಸ್ನೇಹಿತರ ಸಹಕಾರ, ಮನೋರಂಜನೆ, ಮನಸ್ಸಿಗೆ ಹಿತವಾದ ವಾತಾವರಣ ತುಂಬ ಚೆನ್ನಾಗಿದೆ ಈ ದಿವಸ. ಹೆಚ್ಚಿನ ಪಾಲು ಚೆನ್ನಾಗಿದೆ ಈ ದಿವಸ. ನಿಮಗೆ ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಎಲ್ಲವೂ ಚೆನ್ನಾಗಿದೆ ಈ ದಿವಸ. ಇಷ್ಟ ದೇವತಾ ಆರಾಧನೆ ಮಾಡಿ. ವೃಷಭ ರಾಶಿಯವರಿಗೆ ಈ ದಿವಸ ಕುಟುಂಬ ಸಮೃದ್ಧಿ, ಕುಟುಂಬ ಸೌಖ್ಯ ತುಂಬ ಚೆನ್ನಾಗಿದೆ. ಸಹೋದರರು, ಸೇವಕರು ಸಹಾಯ, ಮನೆ ಕೆಲಸಗಳಲ್ಲಿ ಇತರರು ಭಾಗವಹಿಸಿ ನಿಮಗೆ ಸಹಾಯ ಮಾಡ್ತಕ್ಕಂಥದ್ದು, ಕೆಲಸ ಕಡಿಮೆ ಮಾಡ್ತಕ್ಕಂಥದ್ದು, ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಕೆಲಸಕ್ಕೆ ಹೋಗೋರು ವೃತ್ತಿಯಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಹೀಗಾಗಿ 2-3 ಜನರಿಂದ ತೊಂದರೆಗಳು, ಒತ್ತಡ, ಕೆಲಸದ ಪ್ರೆಷರ್ ಬರ್ತಕ್ಕಂಥದ್ದು, ಈ ರೀತಿಯ ಒಂದು ಸ್ವಲ್ಪ ತೊಂದರೆಯನ್ನು ಸೂಚಿಸ್ತಾ ಇದೆ. ಕೆಲಸದ ವಿಚಾರದ ಸ್ವಲ್ಪ ಹುಷಾರಾಗಿರಿ. ಮನೆಯ ಮಟ್ಟಿಗೆ ತೊಂದರೆ ಇಲ್ಲ, ಚೆನ್ನಾಗಿದೆ ಈ ದಿವಸ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ಹೊಸ ಅಧ್ಯಯನ, ಹೊಸ ರೀತಿಯ ಆಲೋಚನೆಗಳು ಇವೆಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆಯ ಊಟ, ಹಿತವಾದಂತಹ ಭೋಜನ ಇದೆಲ್ಲ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನೀವು ಶನೈಶ್ಚರನ ಆರಾಧನೆ, ಶನೈಶ್ಚರ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿವಸ ಕುಟುಂಬ ಸೌಖ್ಯ ನಿಮಗೂ ಚೆನ್ನಾಗಿದೆ. ಒಳ್ಳೆಯ ಸುಗ್ರಾಸ ಭೋಜನ, ಕುಟುಂಬದ ಜೊತೆಗೆ ಹಿತವಾದ ವಾತಾವರಣ, ಹೆಣ್ಣುಮಕ್ಕಳಿಗೆ ಹೆಚ್ಚಿನ ಬಲ, ಸ್ತ್ರೀಯರಿಗೆ ಒಂದು ರೀತಿಯ ಸಮಾಧಾನ, ಇದೆಲ್ಲ ತುಂಬ ಚೆನ್ನಾಗಿದೆ. ತಂದೆ ಮಕ್ಕಳಲ್ಲಿ ಈ ದಿವಸ ಘರ್ಷಣೆಗಳು, ಮನಸ್ತಾಪಗಳು ಸ್ವಲ್ಪ ಜಾಸ್ತಿ, ಅಂಥದ್ದು ಒಂದು ವಾತಾವರಣ ಸೃಷ್ಟಿಯಾಗಿಬಿಡುತ್ತೆ. ಹೀಗಾಗಿ ಸ್ವಲ್ಪ ಮೌನಕ್ಕೆ ಜಾರೋದು ತುಂಬ ಒಳ್ಳೆಯದು. ವೃತ್ತಿಯಲ್ಲೆಲ್ಲ ಅನುಕೂಲಕರವಾಗಿದೆ. ಅಲ್ಲಿ ಹಿರಿಯರ ಸಲಹೆ, ಸಹಕಾರಗಳು ಇದೆಲ್ಲ ಸಿಗ್ತಾ ಹೋಗುತ್ತೆ ಈ ದಿವಸ. ಸೀನಿಯರ್ಸಿಂದ ಸಪೋರ್ಟ್ ಸಿಗ್ತಕ್ಕಂಥದ್ದು ಇದೆಲ್ಲ ಚೆನ್ನಾಗಿದೆ ಈ ದಿವಸ. ಈ ದಿವಸ ನರಸಿಂಹ ಪ್ರಾರ್ಥನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನರಸಿಂಹ ಸನ್ನಿಧಾನದಲ್ಲಿ ಹೋಗಿ ಒಂದು ತುಳಸಿ ಅರ್ಚನೆ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ದೇಹಬಲ, ಆರೋಗ್ಯ ಬಲ ತುಂಬ ಚೆನ್ನಾಗಿದೆ ಈ ದಿವಸ. ನಿಮಗೆ ಸ್ವಲ್ಪ ಓಡಾಟವೂ ಇದೆ. ಯಾವುದೋ ಪರ್ಚೇಸು, ಇನ್ಯಾರೋ ಸಿಕ್ಕರು, ಶಾಪಿಂಗ್ ಹೋಗಲಿಕ್ಕೆ ಜೊತೆಗೆ ಸಿಕ್ಕರು. ಶಾಪಿಂಗ್ ಹೋಗೋಕೆ ಒಬ್ಬರು ಜೊತೆಗೆ ಸಿಕ್ಬಿಟ್ರೆ ಸಾಕಲ್ವ, ಎಷ್ಟು ಖರ್ಚು ಮಾಡ್ತೀವಿ ಅನ್ನೋ ಪ್ರಜ್ಞೆಯೂ ಇರೋದಿಲ್ಲ, ಪ್ರಜ್ಞೆ ಜಾರಿ ಹೋಗಿಬಿಡುತ್ತೆ. ಆ ರೀತಿಯ ಒಂದು ಸಂದರ್ಭ ಎದುರಾಗುತ್ತೆ ಈ ದಿವಸ. ಧನಾಧಿಪತಿ ಬೇರೆ ಅಷ್ಟಮದಲ್ಲಿ ಸೇರಿದ್ದಾನೆ ಮಾಂದ್ಯ ಜೊತೆಗೆ. ಹೀಗಾಗಿ ಧನ ನಷ್ಟ, ಮತ್ತು ಹೋಗಿದ್ದಷ್ಟೇ ಅಲ್ಲ, ಅಲ್ಲೇನೋ ಜಗಳ, ಕಲಹ, ಮತ್ತೊಂದು ಇನ್ಯಾವುದು ವಾದ, ಘರ್ಷಣೆ ಇವುಗಳ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ. ಹೀಗಾಗಿ ಆರೋಗ್ಯ ಚೆನ್ನಾಗಿದೆ ಅಂಥೇಳಿ ಬಂಡೆಗೆ ತಲೆ ಚೆಚ್ಚಿಕೊಳ್ತಾರೆ. ಹೀಗಾಗಿ ಬೇರೆ ಬೇರೆ ವಿಚಾರಗಳ ಬಗ್ಗೆನೂ ಗಮನ ಕೊಡಬೇಕು ಕರ್ಕಟಕ ರಾಶಿಯವರು. ಸ್ವಲ್ಪ ದುಃಖದ ವಾತಾವರಣ, ವ್ಯಥೆ, ನಷ್ಟ, ಅಪಮಾನ ಇದನ್ನೆಲ್ಲ ಸೂಚಿಸ್ತಾ ಇದೆ. ಮನ್ನಣೆಗೆ ತೊಂದರೆ ಆಗಿಬಿಟ್ರೆ, ಅಂದರೆ ನಿಮ್ಮ ಪ್ರತಿಷ್ಠೆಗೆ ತೊಂದರೆ ಆಗಿಬಿಟ್ರೆ ಅದು ಕೆರಳಿಸ್ಬಿಡುತ್ತಲ್ಲ, ಆ ರೀತಿಯ ಒಂದು ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಬಹಳ ಎಚ್ಚರಿಕೆ ಬೇಕು. ಈ ದಿವಸ ನೀವು ತಪ್ಪದೇ ಶಿವಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು. ಹಣ ನಷ್ಟ ಜಾಸ್ತಿ ಇದೆ, ಶಿವನ ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ಲಾಭ ಇದೆ, ಹೆಚ್ಚಿನ ಲಾಭ. ಸಿಹಿ ಪದಾರ್ಥದ ವ್ಯಾಪಾರಿಗಳಿಗೆ, ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರಿಗೆ, ಸ್ವೀಟ್ ಸ್ಟಾಲ್ಸ್ ಇಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಅಥವಾ ವ್ಯಾಪಾರಿಗಳಿಗೆ ತುಂಬ ಲಾಭದಾಯಕವಾಗಿದೆ. ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗಿನ ಸ್ತ್ರೀಯರಿಗೆ ತೊಡಕುಗಳನ್ನು ಸೂಚಿಸ್ತಾ ಇದೆ. ಕೆಲಸದ ಸ್ಥಳದಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಏನೋ ಕಿರಿಕಿರಿ. ವ್ಯಾಪಾರಿಗಳಿಗೂ ಅಷ್ಟೇ, ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿನ ಲಾಭ ಇಲ್ಲ ಅಂತಲ್ಲ, ಲಾಭ ಇದೆ, ಆದರೆ ಕಿರಿಕಿರಿ ಜೊತೆಗೆ ಇದೆ.
ಇದಕ್ಕೆ ಬಹಳ ಹೆಚ್ಚು ಮೋಸ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹೀಗಾಗಿ ಮೈಯೆಲ್ಲ ಕಣ್ಣಾಗಿರಬೇಕು ವ್ಯಾಪಾರಿಗಳು. ಇನ್ನು ವಿದೇಶ ಪ್ರಯಾಣ ಇತ್ಯಾದಿ ಇದ್ದರೆ ಅದಕ್ಕೂ ಸ್ವಲ್ಪ ತೊಡಕುಗಳು, ವೆಯ್ಟ್ ಮಾಡಬೇಕಾದ ಪರಿಸ್ಥಿತಿ, ಈ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ. ದಾಂಪತ್ಯದಲ್ಲೂ ಅಷ್ಟೇ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯ ಇದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಅಲ್ಲಿ 6 ಗ್ರಹಗಳು ಸೇರಿಬಿಟ್ಟಿದೆ, ಮಂದಿನೂ ಸೇರಿಕೊಂಡು. ಹೀಗಾಗಿ ಹಲವು ರೀತಿಯ ಏನು ಆಲೋಚನೆ ಮಾಡಿದ್ರೂ ಯಾವ ರೀತಿಯ ಪರಿಹಾರ ಸಿಗ್ತಾಯಿಲ್ಲ, ಹಾಗಾಗ್ಬಿಡುತ್ತೆ. ಹೀಗಾಗಿ ಈಶ್ವರನ ಆರಾಧನೆ ನೀವು ಕೂಡ ಶಿವಸಹಸ್ರನಾಮ ತಪ್ಪದೇ ಹೇಳಿಕೊಳ್ಳಿ. ಈ ದಿವಸ ತುಂಬ ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಲಾಭ ಇದೆ ಈ ದಿವಸ. ಹಾಲು ಹೈನು ವ್ಯಾಪಾರಿಗಳಿಗೆ ಮತ್ತು ಹೂವಿನ ವ್ಯಾಪಾರಿಗಳಿಗೆ, ವಸ್ತ್ರ ಕುಸುಮ ಅಂದರೆ ಹೂವು, ಈ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಲಾಭವನ್ನು ಸೂಚಿಸ್ತಾ ಇದೆ. ಯಾವುದೋ ಒಂದು ಸಮಾರಂಭವೋ ಮತ್ತೊಂದು ಇವುಗಳ ಆರ್ಡ್ರ್ ಬಂದುಬಿಟ್ರೆ ಆಯ್ತಲ್ಲ, ಸಂತೋಷ ಲಾಭ ಎರಡೂ ಸಿಗುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಇನ್ನು ಸಂಗಾತಿಯ ವಿಚಾರದಲ್ಲಿ ಹೆಚ್ಚಿನ ಸಾಮರಸ್ಯ, ಅನ್ಯೋನ್ಯತೆ ಇದೆ. ಜಲಯಾನ, ದೂರ ಪ್ರಯಾಣ, ವಿದೇಶ ಪ್ರವಾಸ ಈ ರೀತಿಯ ಒಂದು ಲಕ್ಷಣವೂ ಸೂಚಿಸ್ತಾ ಇದೆ. ಇನ್ನು ಬಂಧುಗಳ ಸಹಕಾರ, ಮಿತ್ರರ ಸಹಾಯ, ಬಂಧುಗಳ ಜೊತೆಗೆ ಮನರಂಜನೆ, ಕೂಟ, ಸಂತೋಷ ಕೂಟಗಳು ಅಂತೀವಲ್ಲ, ಆ ರೀತಿಯಲ್ಲೆಲ್ಲ ಚೆನ್ನಾಗಿದೆ. ಆದರೆ ಈ ದಿವಸ ಸ್ವಲ್ಪ ಆರೋಗ್ಯದಲ್ಲಿ ಸ್ಕಿನ್ ರಿಲೇಟೆಡ್ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು, ಹುಷಾರು. ಬುಧ ಕವಚವನ್ನು ಹೇಳಿಕೊಳ್ಳಿ. ವಿಷ್ಣು ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ತೀರ್ಥ ಪ್ರೋಕ್ಷಣೆ ಸೇವನೆ ಮಾಡಿದ್ರೆ ಅಥವಾ ಗಂಧಾಲಂಕಾರ ಮಾಡಿಸಿ ಗಂಧ ಧಾರಣೆ ಮಾಡಿದರೆ ಬಹಳ ಒಳ್ಳೆಯದು. ಇನ್ನು ತುಲಾರಾಶಿ, ತುಲಾರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಶಿಸ್ತಿದೆ, ಅಚ್ಚುಕಟ್ಟಾಗಿ ಕೆಲಸ ಮಾಡೋದು. ಒಂದು ಹೆಣ್ಮಕ್ಳು ಮನೆಯಲ್ಲಿ ಒಂದು ಕಸ ಗುಡಿಸಿದ್ರು, ನೆಲ ಒರೆಸಿದ್ರು ಸ್ವಚ್ಛವಾಗಿ ಫಳ ಹೊಳಿಬೇಕು, ಆ ರೀತಿಯ ಒಂದು ಶಿಸ್ತಿದೆ, ಚೆನ್ನಾಗಿದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ, ಧಾನ್ಯ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಮತ್ತು ಬಹಳ ಮುಖ್ಯವಾಗಿ ಹಣ್ಣು ಹೂವಿನ ವ್ಯಾಪಾರಿಗಳಿಗೆ ಸಮೃದ್ಧವಾಗಿದೆ. ನೀರಿನ ಕ್ಷೇತ್ರಗಳಲ್ಲಿ ಕೃಷಿಕರಿಂದ ಹಿಡಿದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ವಾಟರ್ ಟ್ಯಾಂಕು ಅಥವಾ ಇನ್ಯಾವುದೋ ಫಿಕ್ಸ್ ಮಾಡೋರು, ಈ ಥರದ್ದೆಲ್ಲ ಇರುತ್ತಲ್ಲ, ಅಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಸಿಂಟ್ಯಾಕ್ಸ್ಗಳು ಫಿಕ್ಸ್ ಮಾಡ್ತಕ್ಕಂಥವ್ರು ಅಂಥವ್ರಿಗೆ. ಮತ್ತು ಈ ದಿವಸ ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಕಾಣ್ತೀರ. ದೇವಸ್ಥಾನ, ಕ್ಷೇತ್ರ ದರ್ಶನ, ಸಜ್ಜನರ ಸಾಧುಗಳ ಭೇಟಿ, ಈ ರೀತಿಯಲ್ಲಿ ಒಂದು ಉತ್ತಮವಾದ ಒಂದು ಜೀವನ ನಡೆಸಲಿಕ್ಕೆ ಒಂದು ದಾರಿ ಕಾಣ್ತಾ ಇದೆ. ಈ ದಿವಸ ಚೆನ್ನಾಗಿದೆ. ಆದರೆ ಈ ದಿವಸ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಮಕ್ಕಳು ನಿಮ್ಮ ಪಾಲಿಗೆ ಸ್ವಲ್ಪ ರಗಳೆ ಅಂತ ಅನ್ನಿಸ್ತಾರೆ. ಈ ದಿವಸ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಬೆಳಗ್ಗೆ ಒಂದು ಬಾರಿ ಹೇಳಿಕೊಂಡ್ರೆ ಹೆಚ್ಚಿನ ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಹೆಚ್ಚಿನ ಅನುಕೂಲ, ಸೌಕರ್ಯಗಳು ಇದೆ. ನಿಮಗೆ ಈ ದಿವಸ ದೇವರು, ಧರ್ಮ, ಕ್ಷೇತ್ರ ದರ್ಶನ ಇಂಥ ಅವಕಾಶ ನಿಮಗೂ ಚೆನ್ನಾಗಿದೆ. ಈ ದಿವಸ ಹೆಣ್ಣುಮಕ್ಕಳಿಗೆ ಬಹಳ ಮುಖ್ಯವಾಗಿ ಯಾವುದೋ ಒಂದು ತೀರ್ಥಕ್ಷೇತ್ರವೋ ಅಥವಾ ಇನ್ಯಾವುದೋ ದೇವಸ್ಥಾನ ದರ್ಶನ, ಈ ರೀತಿಯಲ್ಲಿ ಒಂದು ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ, ಹುಷಾರು. ಪ್ರಯಾಣದಲ್ಲಿ ತೊಂದರೆ, ತಕರಾರು, ಜಗಳಗಳು, ಕ್ಯಾಬ್ ಡ್ರೈವರು ಮತ್ತೊಬ್ಬರ ಜೊತೆಗೂ, ವಾಹನ ಚಾಲಕರಿಗೂ ಅಷ್ಟೇ, ಅಲ್ಲಿ ಏನೋ ಸ್ವಲ್ಪ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಗಮನ ಇರಲಿ, ಪ್ರಯಾಣದಲ್ಲಿ ಗಮನ ಇರಲಿ. ಉಳಿದ ಹಾಗೆ ಕೃಷಿಕರಿಗೆ, ಹಳ್ಳಿಗಳಲ್ಲಿ ವಾಸ ಮಾಡೋರಿಗೆ ನೋಡಿ, ನಿಮ್ಮ ಅಕ್ಕಪಕ್ಕದವ್ರ ಮಧ್ಯೆಯೇ ಏನೋ ಒಂದು ತೊಂದರೆ, ತೊಡಕು ಸೂಚಿಸ್ತಾ ಇದೆ. ಗಮನ ಇರಲಿ. ತಪ್ಪದೇ ಗ್ರಾಮದೇವತಾ ದರ್ಶನ ಮಾಡಿ, ಗ್ರಾಮದೇವರಿಗೆ ಒಂದು ಅಭಿಷೇಕ ಇತ್ಯಾದಿಯನ್ನು ಮಾಡಿಸಿ. ಇನ್ನು ಧನುರಾಶಿ, ಧನುರಾಶಿಯವರಿಗೆ ದಿವಸ ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ತುಂಬ ಚೆನ್ನಾಗಿದೆ. ಮನೆಯಲ್ಲಿ ವಾತಾವರಣ ಚೆನ್ನಾಗಿರ್ತದೆ. ವೃತ್ತಿಯಲ್ಲೂ ನಿಮಗೆ ಈ ದಿವಸ ಅನುಕೂಲದ ವಾತಾವರಣ ಇದೆ. ಸೇವಕರು, ಸಹಾಯಕರಿಂದ ಸಹಾಯ ಇಲ್ಲ ಈ ದಿವಸ. ಅವರಿಂದ ವಿಳಂಬ, ಬರ್ತೀನಿ ಅಂತ ಹೇಳಿರ್ತಾರೆ, ಆದರೆ ಸಮಯಕ್ಕೆ ಬರೋದಿಲ್ಲ. ಎಷ್ಟೋ ನೀವೇ ಕೆಲಸ ಮಾಡ್ಕೊಂಡ್ಮೇಲೆ ಆಮೇಲೆ ಪ್ರವೇಶ ಆಗುತ್ತೆ ಅವ್ರದ್ದು. ಬಂದು ಅಮ್ಮ ಬಾ ತಿಂಡಿ ತಿನ್ನು, ತೀರ್ಥ ತಗೋ ಅಂತ ಈ ಥರ ಅವ್ರ ಸೇವೆ ಮಾಡೋದೇ ಆಗುತ್ತೆ ನಿಮಗೆ. ಹಾಗಾಗುತ್ತೆ ಈ ದಿವಸ. ಇನ್ನು ಸ್ವಲ್ಪ ಮಟ್ಟಿಗೆ ಥ್ರೋಟ್ ಇನ್ಫೆಕ್ಷನ್ನು, ಕಿವಿ ಸಮಸ್ಯೆಗಳು, ಅದಕ್ಕೆ ತಪಾಸಣೆ, ಓಡಾಟ, ಈ ಥರದ್ದು ಒಂದು ಲಕ್ಷಣ ಸೂಚಿಸ್ತಾ ಇದೆ. ಗಮನ ಇರಲಿ. ಪ್ರಾರ್ಥನೆಗೆ ದಿವಸ ತಪ್ಪದೇ ಶಿವಕವಚವನ್ನು ಹೇಳ್ಕೊಳ್ಳಿ, ಅದರಿಂದ ಹೆಚ್ಚಿನ ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ವಸ್ತ್ರಾಭರಣ, ವಸ್ತ್ರಾಲಂಕಾರ ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿದೆ. ಗಲಾಟೆಯೂ ಇದೆ, ಅಲ್ಲಿ ಹುಷಾರಾಗಿರಬೇಕು. ಈ ವೃತ್ತಿ ಸ್ಥಳದಲ್ಲಿ ಏನೋ ಘರ್ಷಣೆ, ವಾಗ್ಘರ್ಷಣೆ ಅಂತಾರೆ. ಮಾತು ಸೇರಿ ಘರ್ಷಣೆ ಆದರೆ ಬೆಂಕಿ ಹೊತ್ಕೊಳ್ಳುತ್ತೆ, ಅದು ಬೇರೆ ಥರದ ಬೆಂಕಿ, ಹುಷಾರು. ಆಹಾರ ವ್ಯತ್ಯಾಸ ಮಾಡ್ಕೊಳ್ಳೋ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಖಾರ, ಹುಳಿ ಈ ರೀತಿಯ ಪದಾರ್ಥಗಳು ಜಾಸ್ತಿ ಸೂಚಿಸ್ತಾ ಇದೆ. ಇನ್ನು ಸಂಗಾತಿಯಲ್ಲಿ ಮಾತ್ರ ಅನ್ಯೋನ್ಯತೆ, ಸಾಮರಸ್ಯ ತುಂಬ ಚೆನ್ನಾಗಿದೆ. ಅವ್ರ ಜೊತೆ ವಿಹಾರ, ಪ್ರಯಾಣ, ಆ ರೀತಿಯ ಒಂದು ಮನಸ್ಸಿಗೆ ಹಿತವಾದ ಲಕ್ಷಣವೂ ಇದೆ. ಪ್ರಾರ್ಥನೆ ಈ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಸ್ವಲ್ಪ ಎಚ್ಚರಿಕೆಯೂ ಬೇಕು.
ನಿಮಗೆ ಸ್ವಲ್ಪ ತಲೆನೋವು, ಟೆನ್ಷನ್ ಜಾಸ್ತಿ ಮಾಡ್ಕೊಳ್ಳೋದು ಲಕ್ಷಣ ಸೂಚಿಸ್ತಾ ಇದೆ. ಈ ದಿವಸ ಒತ್ತಡ, ಕಾರ್ಯಭಾರ ಇದನ್ನು ಸೂಚಿಸ್ತಾ ಇದೆ. ಆದರೆ ಬುದ್ಧಿವಂತಿಕೆ ಚೆನ್ನಾಗಿದೆ. ಹೈಯರ್ ಸ್ಟಡೀಸ್ ಅವರಿಗೆ ಒಳ್ಳೆಯ ಗುರುಗಳ ಮಾರ್ಗದರ್ಶನ ಇದೆಲ್ಲ ತುಂಬ ಚೆನ್ನಾಗಿದೆ. ಹೆಣ್ಣುಮಕ್ಕಳಿಗೆ ಸಾಲದಿಂದ ಹೊರಗೆ ಬರೋ ಲಕ್ಷಣ ಇದನ್ನು ಸೂಚಿಸ್ತಾ ಇದೆ. ಕುಟುಂಬದಲ್ಲಿ ಹಿರಿಯರ ಒಂದು ಮಾರ್ಗದರ್ಶನ ಅದು ನಿಮಗೆ ಹಿತವಾಗಿರುತ್ತೆ. ಚೆನ್ನಾಗೂ ಇದೆ, ತೊಂದರೆ ಬೇಡ. ಈ ದಿವಸ ಪ್ರಾರ್ಥನೆಗೆ ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ಸ್ನೇಹಿತರು, ಬಂಧುಗಳ ಜೊತೆಗೆ ಒಡನಾಟ, ಪ್ರಯಾಣ ಹಿತವಾಗಿರುತ್ತೆ. ಮಕ್ಕಳು ಈ ದಿವಸ ನಿಮಗೆ ಹೆಚ್ಚಿನ ಕೆಲಸ ಸಹಾಯ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಈ ದಿವಸ ಸ್ತ್ರೀಯರಿಗೆ, ಹೆಣ್ಣುಮಕ್ಕಳಿಗೆ ಬುದ್ಧಿ ಚುರುಕಾಗಿರುತ್ತದೆ. ಆಲೋಚನೆ ಶಕ್ತಿ ಸ್ವಲ್ಪ ಜಾಸ್ತಿ. ಬೇರೆಯವ್ರಿಗೆ ಹೋಲಿಸೋದು, ಬೇರೆಯವರೇ ನಿಮ್ಮ ಹತ್ರ ಸಲಹೆ ಕೇಳ್ತಾರೆ. ಆ ರೀತಿಯ ಒಂದು ಶುಭ ಒಂದು ಫಲವನ್ನು ಸೂಚಿಸ್ತಾ ಇದೆ. ಆದರೆ ಈ ದಿವಸ ಹೆಚ್ಚಿನ ಖರ್ಚು ಇದೆ. ಇವರೇ ಓಡಾಟ, ಅಲೆದಾಟ, ಸುಸ್ತು, ಆ ಮಾರ್ಕೆಟ್, ಇದು ಮತ್ತೊಂದು ಮಗದೊಂದು ಅಂತ ಸಿಟಿಗೆ ಹೋಗೋದು, ಹಳ್ಳಿಲಿ ಇರ್ತಕ್ಕಂಥ ಪಟ್ಟಣಕ್ಕೆ ಹೋಗೋದು, ಅಲ್ಲಿ ಹೋದರೂ ಪಾಪ ಏನು ಕೆಲಸ ಆಗದೆ ಹೋಗ್ತಕ್ಕಂಥದ್ದು, ಅಲೆದಾಟ ಇದು ಜಾಸ್ತಿ ಇದೆ. ಮತ್ತು ಖರ್ಚು, ಅಪವ್ಯಯ, ಕಾಲಿಗೂ ಪೆಟ್ಟು ಮಾಡ್ಕೊಳ್ಳೋ ಸಾಧ್ಯತೆ ಸೂಚಿಸ್ತಾ ಇದೆ. ನಿಧಾನಕ್ಕೆ ಓಡಾಡಿ, ಹುಷಾರಾಗಿರಿ. ಈ ದಿವಸ ತಪ್ಪದೆ ನೀವು ಕೂಡ ದುರ್ಗಾ ಕವಚ ಹೇಳ್ಕೊಳ್ಳೋದು, ನಾಗ ಕವಚ ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು. ಅದರಿಂದ ಆರೋಗ್ಯ ರಕ್ಷಣೆಯಾಗುತ್ತೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಆಯುಷ್ಯಕಾರಣಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಆರೋಗ್ಯ ಉಂಟಾಗ್ತದೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲ ಹಾಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.